ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗಾಡಿ ಎಲ್ಲ ಒರೆಸಿ ಉದಿನ ಕಡ್ಡಿ ಹಚ್ಚಿ ರೆಡಿ ಮಾಡೀನಿ. ಗಾಡಿನ ಸ್ಟಾರ್ಟ್ ಮಾಡೀನಿ. ಒಂದು 5 ನಿಮಿಷ ಆದಾಗ ಮುಂದೆ ಬಿಡ್ಬೇಕು. ಅದಕ್ಕೆ ಬರ್ರಿ ಹೋಗೋಣ. ನೋಡ್ರಿ, ರಾತ್ರಿ 2 ಗಂಟೆ ನಾಷ್ಟ ಮಾಡೋಕೆ ಎಷ್ಟು ಮಂದಿ ಇದ್ದಾರೆ ನೋಡ್ರಿ. ಹುಬ್ಳಿ ಬಸ್ ಸ್ಟ್ಯಾಂಡ್ ಕಡೆ ಧಾರವಾಡ ಸಿಟಿ ಒಳಗಿಂದ ಪಾಸ್ ಆಗತ್ತೆ ನೋಡ್ರಿ. ಇಲ್ಲಿಂದ 180 ಕಿಲೋಮೀಟ್ರ್ ಹತ್ನಿ. 1ನೇ ಪಾಯಿಂಟ್ ಅದನ್ನು ಖಾಲಿ ಮಾಡ್ಬೇಕ್ರಿ ಹೋಗಿ. ಹುಬ್ಳಿಯಿಂದ ಧಾರವಾಡ ಮಠನ ಮಳೆ ಇಲ್ಲ. ಇಲ್ಲಿ ನೋಡಿದರೆ ಧಾರವಾಡ ದಾಟಿದ ಕೂಡಲೇ ಒಂದು 2 ಕಿಲೋಮೀಟ್ರ್ ಬಂದ ಕೂಡಲೇ ಮಳೆ ಆಗೈತಿ ಇಲ್ಲೆಲ್ಲ ಪೂರ. ಈಗ ಎಲ್ಲಿದೇವಪ್ಪ ಅಂದ್ರೆ ಧಾರವಾಡ ಮತ್ತು ಮರೇವಾಡ ನಡಕ್ಕೆ ಟೋಲ್ ಐತಲ್ರಿ, ಅದ ಟೋಲ್. ಇರುವ 3 ಗಾಡಿ, 2 ಗಾಡಿ ಮುಂದದಾವ. ಆಮೇಲೆ ಟೋಲ್ ನಾವು ಕೂಡ ಜಗಳ ಮಾಡ್ಕೊಂಡು ನಿಂತಾನೆ. ಟೈಮ್ ನೋಡಿದರೆ ರಾತ್ರಿ 2:10 ಆಗೈತಿ. ಏನು ಮಾಡ್ತೀರಿ? ತೆಗೆದ ಹೊಂಟ ನೋಡ್ರಿ. ಧಾರವಾಡ ಮೇನ್ ಬೈಪಾಸಿಂದ ಟೋಲ್ ಬಂದೈತಪ್ಪ, ನೀ ಯಾಕೆ ಕಲೆಕ್ಟ್ ಮಾಡೈತಿ ಅಂತ ಕೇಳಿದ್ರೆ ಅವಂಗೆ ಸಿಟಿ ಅಂಡ್ರನಾಗ ಐತ್ರಿ ಟೋಲ್ ಅಂದ. ಹೆಂಗಾರ ಮಾಡಿ ಒಟ್ಟು ಸ್ಕ್ಯಾಮ್ ಮಾಡಿ ಡ್ರೈವರ್ನ ಹಾಳು ಮಾಡೋ ಮಕ್ಕಳು ಅವರೆಲ್ಲ. ನೋಡ್ರಿ ಏನು ಮಾಡ್ತೀರಿ. ಕಿಲೋಮೀಟ್ರ್ ಇನ್ನೂ ಗೋಕಾಕೈತಿ. ಈಗ ಸವದತ್ತಿ ಎಂಟ್ರೆನ್ಸ್ ಅದ. ಸೀದಾ ಇನ್ನೂ 66 ಕಿಲೋಮೀಟ್ರ್ ಹೋದ್ರೆ ಗೋಕಾಕ್ಲಿಂದ ಒಂದು 50 ಕಿಲೋಮೀಟ್ರ್ ಹತ್ನಿ. ಫಸ್ಟ್ ಪಾಯಿಂಟ್ ಅಲ್ಲೇ ಖಾಲಿ ಮಾಡ್ಬೇಕ್ರಿ ನಾವು.
ಲೆಫ್ಟ್ ಹೋದ್ರೆ ಸೀದಾ ಸಿಟಿ ಒಳಗೆ ಹೋಗುತ್ತೆ, ಸವದತ್ತಿ ಒಳಗೆ. ಸೀದಾ ಹೊರಗೆ ಹೋದ್ರೆ ಯಲ್ಲಮ್ಮ ಗುಡ್ಡ ರೋಡ್ ಹಿಡಿದು ಆ ಸೈಡ್ ಸಿಟಿ ಹೊರಗೆ ಬಿಟ್ಟು ಹೋಗೋದ್ರಿ. ಯಾಕಂದ್ರೆ ಅಲ್ಲಿ ರೋಡ್ ಮಾಡತ್ತಾರ, ಕಡಿ ಏನೋ ಬಿಟ್ಟಾರ, ಅದಕ್ಕೆ ಇದೆ ನೋಡ್ರಿ. ಹಿಂಗೆ ಸೀದಾ ಇದೇ ರೋಡ್ ಹಿಡ್ದ ರೈಟ್ ಹೋದ್ರೆ ಯಲ್ಲಮ್ಮ ಗುಡ್ಡಕ್ಕೆ ಹೋಗತ್ತಿ. ಈಗ ನಾವು ಗೋಕಾಕ್ ಹೊಂತೀವಿ. ನಾಯಿಗದೇನಿ ಮುನ್ವಳ್ಳ್ಯಾಗ, ಹಗ್ಗ ಏನಾರ ಲೂಸ್ ಆಗ್ಯಾವ ನೋಡತ್ತೀನಿ. ಏನಿಲ್ಲ, ಎಲ್ಲ ಹಗ್ಗ ಬರೋಬ್ಬರಿ ಅದಾವೆ. ಒಂದು 70 ಕಿಲೋಮೀಟ್ರ್ ಬಂದೀನಿ, ಅದಕ್ಕೆ ಹಗ್ಗ ಎಲ್ಲ ಚೆಕ್ ಮಾಡ್ಕೊಂಡು ಮತ್ತೆ ಹೋಗ್ಬೇಕೀಗ. ಹಗ್ಗ ಅದು ಏನಾಗಿಲ್ಲ, ಎಲ್ಲ ಬರೋಬ್ಬರಿ ಏನದಾವೆ, ಟೈಟ್ ಅದಾವೆ. ಮಳೆ ಆಗೈತಿ ಇಲ್ಲಿ. ಇಲ್ಲಿಂದ ಒಂದು 60 ಕಿಲೋಮೀಟ್ರ್ 50 ಕಿಲೋಮೀಟ್ರ್ ಇರ್ಬೋದು ಗೋಕಾಕ್. ಆ ಕಡೆಯಿಂದ ಒಂದು 50, ಒಟ್ಟು ಇನ್ನೂ 110 ಕಿಲೋಮೀಟ್ರ್ ಐತೆ ಅತನಿ ಫಸ್ಟ್ ಪಾಯಿಂಟ್. ರೋಡು ಎಲ್ಲ ಮಸ್ತ್ ಮಾಡ್ರ, ಏನು ಟೆನ್ಷನ್ ಇಲ್ಲ. ಈಗ ಸೀದಾ ಅತನಿ ಮಟನು, ಆದರೆ ಜಲ್ದಿ ಹೋಗ್ಬೇಕು. ಬೆಳಗ್ಗೆ 6ಕ್ಕೆ ಬರ್ತೀನಿ ಅಂತೇಳಿ ಒಂದು ಪಾಯಿಂಟಿಗೆ. ಪಾಪ ಅವರು ಫೈನಾನ್ಸ್ನವರು ಜಲ್ದಿ ಬಂದ್ರೆ ಚಲೋ ಆಕತ್ರಿ, ನಾವು ಕಲೆಕ್ಷನ್ ಹೋಗ್ಬೇಕಂದಾರ, ಅದಕ್ಕೆ ಹೊಂಟೇನಿ. ಈಗ ಗೋಕಾಕ್ ರೀಚ್ ಆದೆ. ಇಲ್ಲಿಂದ ಇನ್ನೂ 60 ಕಿಲೋಮೀಟ್ರ್ ಐತ್ರಿ ಅತನಿ. ಟೈಮ್ 4:10-15 ಆಗೈತಿ. ಇನ್ನೂ 6 ಗಂಟೆಗೆ ಬರ್ತೇನೆ ಅಂತ ಹೇಳೀನಿ. ಇನ್ನೂ 1.5 ತಾಸು 2 ತಾಸು ಇರ್ಬೇಕು. ಹೋಗ್ತೀನಿ. ಈಗ ಇಲ್ಲೇ ಲೆಫ್ಟ್ ಹೋದ್ರೆ ಸೀದಾ ಗೋಕಾಕ್ ಸಿಟಿ ಒಳಗೆ ಹೋಗ್ತೈತಿ. ನಾವು ಸೀದಾ ಹೋಗ್ಬೇಕು. 5:10 ಆಯ್ತು, ಬಂದೆ ಅತನಿಗೆ. ಪಾರ್ಟಿನೂ ಫೋನ್ ಹಚ್ಚಿದ್ದೆ, ಎತ್ತಿದ್ದಾರೆ. ಖಾಲಿ ಮಾಡ್ತೀನಿ ನಾನು. ಭಾಳ ಇಲ್ಲ, ಬರೀ 10 ಪೀಸ್ ಚೇರ್ ಅದಾವು. ನಾವು ಇಳಿಸಿ ಮತ್ತೆ ಇಲ್ಲಿಂದ ಕಾಗವಾಡಕ್ಕೆ ಹೋಗ್ಬೇಕು. ಇಲ್ಲಿ ಬಂದು ನಿಂದ್ರ ಅಂತ ಹೇಳ್ಯಾನ, ಇಲ್ಲೇ ಸೈಡ್ ಹಾಕ್ತೇನೆ, ಫೋನ್ ಹಚ್ತೇನೆ. 6 ಗಂಟೆ ಆಗೈತಿ, ಅತನಿ ಒಳಗೆ ಬಂದೇನಿ. ಪಾಲ್ಟಿ ಇಲ್ಲೇ ಬರೋದ ಅಂದನ. ಹಳ್ಯಾಳ ಸರ್ಕಲ್ ಅಂತೇಳಿ ಇಲ್ಲಿ ನಿಂದ್ರಿಸ್ಯಾರ. ಬರ್ತೇನೆ ಅಂದಾರ ಒಂದು 10 ನಿಮಿಷ, ಅದಕ್ಕೆ ಇಲ್ಲಿ ನಿಂತೇನೆ. ಅದಾವಲ್ರಿ 10 ಪೀಸ್ ಅದಾವಲ್ರಿ. ಒಂದು ಪಾಯಿಂಟ್ ಖಾಲಿ ಆಯ್ತು. ಈಗ ಒಂದು ಪಾಯಿಂಟ್ ಖಾಲಿ ಆಯ್ತಾರ ನಮ್ದು. ಇನ್ನೂ ಕಾಗವಾಡಕ್ಕೆ ಹೋಗ್ಬೇಕು. ಈಗ ಇನ್ನೂ 5 ಪಾಯಿಂಟ್ ಅದಾವ. 1ನೇ ಪಾಯಿಂಟ್ ಈಗ ಆಯ್ತು ನೋಡ್ರಿ. ಬರ್ರಿ ಈಗ ಕಾಗವಾಡಕ್ಕೆ ಹೋಗೋಣ. ಪಾಲ್ಟಿ ನೋಡಿದ್ರೆ ಸಂಧ್ಯಾ ಕರ್ಕೊಂಡು ಹೊಂಟಾನ. ಇಲ್ಲಿ ನೋಡಿದ್ರೆ ಎಲ್ಲ ಸಣ್ಣ ಓಣಿ, ಎಲ್ಲ ವಯರ್ ಹತ್ತಾವು, ಏನು ಮಾಡ್ತಾವೆ. ನಮ್ಮ ನೋಡಿದ್ರೆ ಹೈಟ್ ಲೋಡ್ ಐತ್ರಿ. ನೋಡೋಣ ತಡ್ರಿ, ಹಂಗೆ ಹೋಗಿ. ಇಟ್ಟು ಕಟ್ ಹೆಂಗೆ ಹೊಡಿಬೇಕು. ಇಲ್ಲಿ ಗಾಡಿ ಸಣ್ಣ ಸಂಜೆ ಕರ್ಕೊಂಡು ಹೊಂಟ್ರಿ ಅವರು. ನೋಡ್ರಿ, ಇಂಥ ಸಂಜೆಗೆ ಕರ್ಕೊಂಡು ಹೋಗ್ರು ಫೈನಾನ್ಸ್ ಇರುವ ಮನೆಯಾಗಿರ್ತಾವೆ. ಹುಡುಕಾಡಿ ಕೊಡ್ಬೇಕ್ರಿ ಅವ್ರು. ನೋಡ್ರಿ, ಮತ್ತೆ ಇಲ್ಲಿ ಹೊಳ್ಬೇಕು. ವಯರ್ ಹತ್ತಾವು, ಏನು ಮಾಡ್ತಾವ್ರಿಪ್ಪ. ವಯರ್ ಅಂಕ್ಯಾರ ಯಾವ ಹತ್ತಲಿಲ್ಲ. ನೋಡ್ರಿ, ಹೋಗೋಣ ಸೀದಾ ಕಾಗವಾಡಕ್ಕೆ. ಬರೀ 10 ಪೀಸ್ ಚೇರ್ ಕೊಡಕ್ಕೆ ಅದನಿಗೆ 200 ಕಿಲೋಮೀಟ್ರ್ ಬಂದೆ ನೋಡ್ರಿ. ಇಲ್ಲಿಂದ ಮತ್ತು ಕಾಗವಾಡ ಹೋಗ್ಬೇಕು. ಅಲ್ಲಿ 10 ಪೀಸ್ ಚೇರ್ ಅದಾವು. ಆಮೇಲೆ ಚಿಕ್ಕೋಡಿ ಹೋಗ್ಬೇಕು, ಅದು 10 ಪೀಸ್ ಚೇರ.
ಮತ್ತು ಆಮೇಲೆ ಬೆಳಗಾವಿ ಹೋಗ್ಬೇಕು, ಅಲ್ಲಿ ಚೇರ್ ಅದಾವೆ, ಅಲ್ಲಿ ಒಂದು 7-8 ಪೀಸ್ ಚೇರ್ ಅದಾವೆ. ಆಮ್ಯಾಗ ಒಂದು ಪಾಯಿಂಟ್ ಪೂರ ಖಾಲಿ ಆಕತಿ ಗಾಡಿ. ಬರ್ರಿ ಹೋಗೋಣ. ಇಬ್ಬಾನಿ ನೋಡ್ರಿ ಎಷ್ಟು ಬಿದ್ದೈತೆ ಹಂಗೆ. ಕಾಗವಾಡಕ್ಕೆ ಬಂದು ಬಸ್ ಸ್ಟ್ಯಾಂಡ್ ಬಾಜು ಅಂತ ಹೇಳತ್ತಾರ ಅವರು. ನೋಡೋಣ ಅಲ್ಲಿ ಹೋಗಿ. ಇಲ್ಲೇ ಹೇಳ್ಯಾರ, ಇದು ಬಸ್ ಸ್ಟ್ಯಾಂಡ್, ಇದೇ ಹೇಳಿರ್ಬೇಕು. ಇದು ಕಮಾನ್ ಬಾಜುನ ಒಳಗೆ ಬಾ ಅಂತ ಹೇಳಿ. ಈ ಫೈನಾನ್ಸ ಬರೀ ಸಂಧ್ಯಾಗಿರ್ತಾವೆ, ಬರೀ ಸಂಧಿ ಇವರು. ಇಲ್ಲ ಮನಿ ಹಿಡಿದಿರ್ತಾರ, ಮನಿ ಒಬ್ಬ ಇರೋಂಗಿಲ್ಲ, ಬರೀ ಇದೆ ಲಪಡಾರ ಫೈನಾನ್ಸ್ನಾರ. ಬರೀ ಸಂಧ್ಯಾಗ ಓಡಾಡಿಸ್ತಾರಲ್ಲ ನಮ್ಮನವ್ರು. ಬರೀ ಸಂಧ್ಯಾಗ ಎಲ್ಲಿ ನೋಡ್ತೀರಿ, ಬರೀ ಸಂಧ್ಯಾಗ ಅವರು ಫೈನಾನ್ಸ್. 2ನೇ ಪಾಯಿಂಟ್ ನೋಡ್ರಿ, ಅದು ಖಾಲಿ ಮಾಡಕ್ಕೆ ಹೊಂಟೆ. ನೋಡ್ರಿ, ನಾವು ಹೇಳ್ದಂಗೆ ಮನ್ಯಾಗ ಐತಿ ಇದು ಫೈನಾನ್ಸ್. ಇವ್ರನ್ನೆಲ್ಲ ಹುಡುಕಿ ಮಕ್ಕೊಂದವ್ರಿಗೆ ಎಬಿಸಿ ಬರ್ರಿ ನಿಮ್ಮ ಚೇರ್ ಬಂದೈತಿ ಬರ್ರಿ ಅಂತೇಳಿ ಕೊಟ್ಟು ಬರ್ಬೇಕು ಇವ್ರಿಗೆ. ಏನು ಮಾಡ್ತೀರಿ? ಇಲ್ಲ ಐತಿ ನೋಡ್ರಿ, ಇದು ಫೈನಾನ್ಸ್, ಆಶೀರ್ವಾದ್ ಫೈನಾನ್ಸ್ ಮನ್ಯಾಗ ಐತಿ. ಏನು ಮಾಡ್ತೀರಿ? ಇದೊಂದು ಪಾಯಿಂಟ್ ಅನ್ಲೋಡ್ ಮಾಡಿ ನೆಕ್ಸ್ಟ್ ಚಿಕ್ಕೋಡಿಗೆ ಹೋಗೋಣ್ರಿ. ಎಲ್ಲದರ ಸರ್ 9 ಚೇರ್ ಇಳಿಸಿದ್ದು. ಆಯ್ತು. ಎಲ್ಲ ಮನೆ ಒಳಗೆ ಅದಾವ. 2ನೇ ಪಾಯಿಂಟ್ ಅನ್ಲೋಡ್ ಮಾಡಿದೆ. ಬರ್ರಿ ಚಿಕ್ಕೋಡಿಗೆ. ಕಾಗವಾಡ ಅಂತೂ ಖಾಲಿ ಆತೆ. ನೋಡಿದ್ರಿಲ್ರಿ ನಮ್ಮ ಫೈನಾನ್ಸ್ನವ್ರೆಲ್ಲ ಹೆಂಗದಾರ. ಈ ಫೈನಾನ್ಸ್ನವ್ರಿಗೆ ಫೈನಾನ್ಸ್ ಮಾಡಿ ಒಂದು ಆಫೀಸ್ ಕೊಡಿಸ್ಬೇಕಂತ ಮಾಡೀನಿ ನಾವು. ಸಾಕಾಗಿ ಹೋಯ್ತಿವ್ರು ಸಂಧ್ಯಾಗ ಅಡ್ಡಾಡಿ. ಬೇಕಾದ ಫೈನಾನ್ಸ್ ಬರಲಿ, ಬರೀ ಸಂಧ್ಯಾಗ ಅವರು ಸಂಧಿ ಮನಿ. ಅವ್ನು ರೊಕ್ಕ ಇರ್ಲಿಕ್ಕಂದ್ರೆ ಯಾಕೆ ಮಾಡ್ಬೇಕು ಇವನು ಫೈನಾನ್ಸ್? ನಡಿಗೆ ನಮಗಾರ ಕೊಟ್ರೆ ರೊಕ್ಕ. ಬರ್ರಿ ಸೀದಾ ಚಿಕ್ಕೋಡಿಗೆ ಹೋಗೋನಿಗೆ. ಚಿಕ್ಕೋಡಿ ಖಾಲಿ ಮಾಡಿ ಬೆಳಗಾವ್ದಾಗ 3 ಪಾಯಿಂಟ್ ನೋಡ್ರಿ. ಇಂಥ ಸಂಧ್ಯಾಗೆಲ್ಲ ಬರ್ಬೇಕು. ಸಾಲಿ ಆ ಕಮಾನ್ಲಿಂತ್ರ ಒಳಗೆ ಹೋದೆ. ಇದು ಬೇರೆ ಕಮಾನ್ಲಿಂತ್ರ ಹೊರಗೆ ಹೋಗಕ್ಕೆ ಹೇಳಿದ್ರು. ಹೊಂಟೆ. ಪಾಯಿಂಟ್ ಚಿಕ್ಕೋಡಿಗೆ ಬಂದೀನಿ, ಇನ್ನೂ ಬಂದಿಲ್ಲ. ಬರ್ತೇನಂದಾರ. ಅವ್ರದ್ದು ಇಲ್ಲೇ ಐತಿ ಫೈನಾನ್ಸ್. ಇದೆ ನೋಡ್ರಿ, ಅದು ಫೈನಾನ್ಸ್. ಇಲ್ಲೇ ಖಾಲಿ ಮಾಡ್ಬೇಕು. ಈಗ ಇಲ್ಲೇನು 10 ಪೀಸ್ ಬರೀ ಖಾಲಿ ಮಾಡ್ಕೊಳ್ತಾರೆ ಅನ್ನೋರು. 10 ಪೀಸ್ ಆದ್ರೆ ಈ 7 ಪೀಸ್ ಬೆಳಗಾವ್ ನೋಡ್ರಿ. 3 ಪಾಯಿಂಟ್ ಖಾಲಿ ಆದವು. ಇನ್ನು ಬೆಳಗಾವ್ದಾಗ 3 ಪಾಯಿಂಟ್ ಅದಾವ ನೋಡ್ರಿ. ಬೆಳಗಾವ್ಗೆ ಹೋಗೋಣ. ಚಿಕ್ಕೋಡಿನೂ ಖಾಲಿ ಮಾಡಿದೆ. ಇನ್ನೇನು ಸೀದಾ ಈಗ ಬೆಳಗಾವ್ಗೆ. ಅಲ್ಲೇ ಒಂದು 3 ಪಾಯಿಂಟ್ ಐತಿ,
ಅದೊಂದು 3 ಪಾಯಿಂಟ್ ಒಂದು 12 ಗಂಟೆ ಮಟ್ಟ ಆಗ್ಬೋದು ಅಂತ ಅನಿಸೈತಿ. ನೋಡೋಣ ಬರ್ರಿ. ಇಲ್ಲಿಂದ ರೈಡ್ ತೊಗೊಂಡು ಸೀದಾ ಬೆಳಗಾವಿ 60 ಕಿಲೋಮೀಟ್ರ್. ಬೆಳಗಾವಿಗೆ ಹೋಗಿ ಅಲ್ಲೊಂದು 3 ಪಾಯಿಂಟ್ ಐತಿ, ಅದೊಂದು ಖಾಲಿ ಮಾಡ್ಬೇಕು. ಬರ್ರಿ. ಈಗ ಚಲೋ ಆಗೋದ ಘಾಟ್ ಸೆಕ್ಷನ್ ಆಗಿದೆ. ಬರೋಬೇಕಾರೆ ಫುಲ್ ಡೌನ್, ಹೋಗ್ಬೇಕಾದ್ರೆ ಫುಲ್ ಅಪ್ ನೋಡ್ರಿ. ಬೆಳಗಾವಿ ಬಾಪಸ್ ಟಚ್ ಅದೇ. ಇಲ್ಲಿಂದ ಸೀದಾ ಒಂದು 40 ಕಿಲೋಮೀಟ್ರ್ ಬೆಳಗಾವಿ. ನಾವು ಫೈನಾನ್ಸಿಗೆ ಬಂದೆ. ಇಲ್ಲೇ ಐತಿ ನೋಡ್ರಿ, ಇದು ಫೈನಾನ್ಸ್. ಎಲ್ಲದಾರು ರೂಪ ಅಂತ ಹೇಳ್ರಿ ಕೇಳೋಣ. ಇದು ನಮ್ಮ ಲಾಸ್ಟ್ ಪಾಯಿಂಟಿಗೆ ಫೈನಾನ್ಸಿಂದ. ಆಮ್ಯಾಗ ಪೂರ ಗಾಡಿ ನಾವು ಒಬ್ಬರು ಡಿಸ್ಟ್ರಿಬ್ಯೂಟ್ರದ್ದು ಐತಿ, ಅದೊಂದು ಖಾಲಿ ಆದರೆ ಆಯ್ತು, ನಮ್ಮ ಗಾಡಿ ಖಾಲಿ ಆಯ್ತು ಪೂರ. ಮತ್ತು ಹುಬ್ಳಿ ಕಡೆ ಹೋಗೋದು. ಇನ್ನೂ ಒಂದು ಪಾಯಿಂಟಿಂದ ಐತಿ ಗಾಡಿ ಪೂರ. 4 ಪಾಯಿಂಟ್ ಖಾಲಿ ಆದವು, ಇನ್ನೂ 2 ಪಾಯಿಂಟ್ ಅದಾವೆ. ಅದಕ್ಕೆ ಬೆಳಗಾವಿ ಸಿಟಿ ಒಳಗೆ ಹೋಗ್ಬೇಕು. ಈಗ ಅದಕ್ಕೆ ಕಾಂಟೆಂಟ್ ನೋಡ್ರಿ. ಗಣಪತಿ ಇಟ್ಟಾರ ಇಲ್ಲ, ಇಲ್ಲಿ ಗಣಪತಿ ಇಲ್ಲ ಈ ವರ್ಷ. ಇಲ್ಲೇ ಐತಿ ಇನ್ನೊಂದು ಪಾಯಿಂಟ್. ಇದೊಂದು ಪಾಯಿಂಟ್ ಖಾಲಿ ಆದರೆ ಇನ್ನೊಂದು ಪಾಯಿಂಟ್ ಉಳಿತು. ಇನ್ನೊಂದು ಪಾಯಿಂಟ್ ಖಾಲಿ ಮಾಡಿ ಒಂದು ರಿಟರ್ನ್ ಒಯ್ಬೇಕು. ಇನ್ನೂ ಟೈಮ್ ಭಾಳ ಐತಿ. ನೋಡೋಣ, ಲೇಟ್ ಆಗೈತಿ. ಮೊದಲು ಪಾರ್ಟಿ ಏನಂತಾರೆ, ಅರ್ಧ ಗಾಡಿ ಇಲ್ಲಿ ಗುಡಂದಾಗ ಖಾಲಿ ಮಾಡೀವಿ. 5ನೇ ಪಾಯಿಂಟ್. ಇನ್ನಿನ್ನು ಅರ್ಧ ಅಲ್ಲಿ ಮನೆ ಕಡೆ ಅಂತ ಹೇಳಿದಾರೆ. ನೋಡಂಬರ್ರಿ. 5 ಪಾಯಿಂಟ್ ಖಾಲಿ ಆದವು, ಇನ್ನೊಂದು ಪಾಯಿಂಟ್ ಐತಿ. ಅದೊಂದು ಖಾಲಿ ಮಾಡಿ ಸೀದಾ ಹುಬ್ಳಿ ಕಡೆ ಹೋಗೋಣ್ರಿ. ಸಾಕಾಗೈತಿ. ಎಲ್ಲ ಬರೀ ಸಂಧ್ಯಾಗ ಅದಾಗ.
ಹೇಳಿದ್ಯಾ ಪಾರ್ಟಿ ಬರ್ರಿ ಅಂತ ತಂದಾನ, ಅದಕ್ಕೆ ಹೊಂಟೆ. ಟೋಟಲಾಗಿ ಫುಲ್ ಖಾಲಿ ಮಾಡ್ಕೊಂಡೆ. ಖಾಲಿ ಮಾಡ್ಕೊಂಡೆ ಹೊಂಟೆ ನೋಡ್ರಿ ಹುಬ್ಳಿ ಕಡೆ. ಸಣ್ಣಂಗ ಮಳೆ ಚಲೋ ಆತ. ಟೈಮು 1:30 ಆಗೈತೆ. ಇಲ್ಲೇ ಹಿರೇಬಾಗ ಹೊಡ್ಯಾಕೆ ಸೈಡ್ ಹಚ್ಚಿ ಊಟ ಮಾಡಿ ಹೋಗ್ಕೊಂಡ್ರಿ. ಇಲ್ಲೇ ಯಾವ್ದಾರ ಹೋಟೆಲ್ ನೋಡಿ ಊಟ ಮಾಡಿ ಹೋಗ್ಕೊಂಡ್ರಿ. ಇಲ್ಲೇ ಒಂದು ಹೋಟೆಲ್ ಕಂಡೈತಿ, ನೋಡೋಣ ಏನೈತಿ ಆ ಹೋಟೆಲ್ನಾಗ. ಇದ್ದಿದ್ದು ಊಟ ಮಾಡಿ ಸೀದಾ ಹುಬ್ಳಿಗೆ ಹೋಗ್ಕೊಂಡ್ರಿ. ಇಲ್ಲೇ ಗಾಡಿ ಸೈಡ್ ಹಾಕಿ ಊಟಕ್ಕಂತ ಬಂದೀನಿ. ಬಿರಿಯಾನಿ ಆರ್ಡ್ರ್ ಮಾಡೀನಿ. ಬಿರಿಯಾನಿ ತೊಗೊಂಬಂದ್ರು. ಬಡ ಊಟ ಮಾಡಿ ಸೀದಾ ಹೋಗೋಣ ಬರ್ರಿ ಮಾಡಿದೆ. ಸೀದಾ ಹುಬ್ಳಿಗೆ ನೋಡ್ರಿ ಕಂಪ್ನಿಗೆ. ಒಂದು ರೋಡ್ ಭಾಳ ಕೆಟ್ಟ ಖರಾಬ್ ಆಗೈತಿ. ಈಗ ಏನಾರು ರೊಕ್ಕ ಉಳಿಸ್ಬೇಕಪ್ಪ ಒಂದು ಸ್ವಲ್ಪ ಶಾರ್ಟ್ ಕಟ್ನಾಗ ಹೋಗ್ಬೇಕಂದ್ರೆ ಈ ರೋಡ್ ನೋಡಿದ್ರೆ ಈ ನಮೂನಿ ಕೆಟ್ಟೈತಿ. ನೋಡೋಣ ಹಂಗೆ ಪಾಸ್ ಮಾಡ್ಕೊಂಡು ಹೋಗೋಣ್ರಿ ಗಾಡಿ. ಒಂದು ಈಟು ಕಟ್ಟಿಲ್ಲ ಇದು ರೋಡ್, ಹೊಸ ರೋಡ್. ನಾ ಬರ್ತೇನೆ ಅಂತ ಮಾಡ್ಯಾರ ನೋಡ್ರಿ. ಇದು ನಿಮ್ಗೆ ಹೊಸ ರೋಡ್. ನಮ್ಮ ಗಾಡಿ ಮಾತ್ರ ಒಂದೀಟು ದಡಿಕೆ ಹಂಗಲ್ಲ, ಬೇಕಾದಂಗೆ ಹೋಗ್ರಿ ನೀವು. ನೀರಾಗ ಹೋದಂಗೆ ಆಕೈತೆ ನನ್ನ ಗಾಡಿ. ಒಂದೀಟು ದಡಿಕೆ ಹಂಗಲ್ಲ. ಪ್ಯಾಚ್ ಮಾಡ್ಯಾರ, ನಡಿತೈತಿ ಬರಾಕ. ಎಲ್ಲ ಕಡೆ ಹಾಕ್ಯಾರ, ನಡಿತೈತಿ ಬರಾಕ. ಅಂತೂ ಇಂತೂ ಇವತ್ತ ಹೈವೇ ಬಂತು. ಇದು ಹೈವೇ ಹಿಡಿದು ಹೋಗೋದು. ಧಾರವಾಡಕ್ಕೆ ಬಂದೆ. ಟೋಲ್ ಅಂಕ್ಯಾರ ಬಂದಾಗ್ಯಾವು. ಸೀದಾ ಟೋಲ್ ಒಳಗೆ ಹೋಗೊಂಬರಿ. ಫಸ್ಟ್ ಟ್ರಿಪ್ ಇದೆ ಟೋಲ್ ಬಂದಾದ್ಮ್ಯಾಗ. ನೋಡ್ರಿ ಎಲ್ಲ ಟೋಲ್ ಬಂದಾಗ್ಯಾವ. ಮತ್ತೆ ಇದೊಂದು ನರೇಂದ್ರ ಕ್ರಾಸಿಂದ ಒಂದು ಗಬ್ಬೂರದು ಎರಡು ಬಂದಾಗೈತಿ ಇದು ಟೋಲ್. ಅವಾಗಲೇ ತೋರಿಸಿದ್ದು ನರೇಂದ್ರ ಕ್ರಾಸ್ ಟೋಲ್ ರೀ. ಇದು ಬಂದಾಗೈತಿ ಗಬ್ಬೂರು ಟೋಲ್. ಇದು ಬಂದು ಟೋಟಲಿ ಬಂದು ಎಲ್ಲ ಬಂದಾಗ್ಯಾವ ಟೋಟಲ್. ಕಬ್ಬೂರ್ಲಿಂದ ಹಿಡಿದು ಧಾರವಾಡ ಮಟ್ಟ ಯಾವ್ಯಾವ ಟೋಲ್ ಹತ್ತಿದ್ವು, ಕಾರವಾರ ರೋಡಿನ ಇವು ಎಲ್ಲ ಬಂದಾಗ್ಯಾವ ಟೋಟಲ್. ಡಬ್ಬಿ ಸಹಿತ ಎಬ್ಸ್ಕೊಂಡು ಟರ್ನೋರು ಟೋಲ್ ಬತ್ತಿ ಅವರು. ಕ್ರೇನ್ ಹಚ್ಚಿ ಟೋಲಿನ ಡಬ್ಬಿ ಸಹಿತ ಯಾತಾರ ಎಲ್ಲ ಹೇರ್ಕೊಂಡು ಪೂರ ಟೋಲ್ ಕ್ರೇನ್ ತಂದಾರ. ಕ್ರೇನ್ ಹಚ್ಚಿ ಎಲ್ಲ ಡಬ್ಬಿ ಸತೆ ತೊಗೊಂಡ್ರ ಮುಗೀತಿದೆ ಟೋಲಿಂದ ಬಂದು ಆತದ. ಗಬ್ಬೂರಿಗೆ ಬಂದೆ. ಸೀದಾ ಕಂಪ್ನಿಗೆ ಹೋಗ್ಕೊಂಡ್ರಿ. ಈಗ ಕಂಪ್ನಿಗೆ ಹೋಗಿ ಪಾಳೆ ಹಚ್ತಿರ್ಬೇಕು. ಹಚ್ಚಿ ಯಾರ್ಯಾರು ಲೋಡ್ ಆಗ್ಯಾವ ನೋಡಿ ಆಮ್ಯಾಗ ಮನೆಗೆ ಹೋಗೋದು ಸೀದಾ.
ಕಂಪನಿಗೆ ಬಂದೆ. ಕಂಪನಿ ಒಳಗೆ ಹೋಗೋಣ್ರಿಗೆ. ಗುಲ್ಬರ್ಗ ಬಸವ ಕಲ್ಯಾಣ ಇಳಕಲ್ಲ ಮೈನು ಮೈನೊಂದು ಸೂರತ್ ಕಲ್ ಹೊಂಟಾನ. ಸೂರತ್ ಕಲ್ಲ ಎಷ್ಟು ಕೊಂಚಿದ? ಶಾಬಾಷ್, ವೆರಿ ಗುಡ್. 1 ಅವರ್ ಸೂರತ್ ಕಲ್ 11,000 ಕೊಡ್ತೀನಿ. ಹಚ್ಚಿಬಿಡಿ ನೀ ಯಾದಗಿರಿಗೆ ಇದಕ್ಕೆ ಬಸವ ಕಲ್ಯಾಣ ಹೋಗು ನೋಡಿ. ಹಚ್ಚಿಬಿಡ, ನಾನು ಗುಲ್ಬರ್ಗ ಮಟ್ಟ ಹೋಗುನ ಕಡೆ ಬಾ. ತಿಂಡಿದ್ರು ಬಾ, ಹಚ್ಚು ಬಾ. ಗಡ್ಡದಾದ್ರೆ ಮಾತಾಡ ನಡಿಯಲ್ಲಿ ಹೋಗ ಮಾತಾಡೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ ನಮ್ಮ ಚಾನಲ್. ಬಾಯ್.